ಬಂಗಾರದ ಬಣ್ಣದ ಜೊತೆ ಹುಟ್ಟೋ ಸೂರ್ಯ ಬದುಕನ್ನ ಬಂಗಾರ ಮಾಡ್ತೀನಿ ಅಂತ ನಂಬಿಕೆ ಹುಟ್ಟಿಸಿ ಸಂಜೆ ಮತ್ತೆ ಬರ್ತೀನಿ ಅಂತ ಹೊರಟೋಗ್ತಾನೆ. ಒಂದರ್ಥದಲ್ಲಿ ಕತ್ತಲನ್ನ ಸೃಷ್ಟಿ ಮಾಡ್ಕೋಗ್ತಾನೆ. ಆಗ್ಲೇ ಶುರುವಾಗುತ್ತೆ ನಮ್ಮ ಹುಡುಕಾಟ. ವಿಧಿ ಅಂದ್ರೆ ಇದು. ಕಳೆದುಕೊಂಡಿದ್ದನ್ನ ಹುಡುಕೋಕೆ ಅಂತ ಕಳ್ಕೊಂಡಿರೋ ಜಾಗಕ್ಕೆ ತುಂಬಾ ಜನ ಬರ್ತಾರೆ. ಹುಡುಕಾಟದಲ್ಲಿ ತಮ್ಮನ್ನ ತಾವು ಮರಿತಾರೆ, ಗೊತ್ತಿಲ್ಲದಂತೆ ಕಳೆದು ಹೋಗ್ತಾರೆ. ನಾವು ಬದುಕಿದೀವಿ ಅನ್ನೋ ಒಂದೇ ಕಾರಣ ಸಾಕು ಇನ್ನು ಚೆನ್ನಾಗಿ ಬದುಕೋಕೆ. ಬದುಕು ಒಂದು ಕಣ್ಣ ಮುಚ್ಚಾಲೆ ಆಟ. ಈ ಕಣ್ಣ ಮುಚ್ಚಾಲೆ ಆಟ ಶಾರ್ವರಿಯನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ.
ನಿನ್ನನ್ನು ನಂಬಿ ನೀನು ಮುಂದೆ ಬಂದು ನಿಂತಿದ್ದೀನಿ. ಇವತ್ತು ನನ್ನ ಮದುವೆ, ಸಾರಿ, ನನಗಿಷ್ಟವಿಲ್ಲದ ಮದುವೆ. ಈ ಮದುವೆಯಿಂದ ನನ್ನನ್ನು ಕಾಪಾಡು. ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಮನಸ್ಸಿನಲ್ಲಿ ದೊಡ್ಡ ಆಸೆ, ಉದ್ದೇಶ ಇಟ್ಕೊಂಡು ನ್ಯೂಯಾರ್ಕಿಂದ ಇಲ್ಲಿಗೆ ಬಂದಿದ್ದೀನಿ. ನೀನು ಇಂಡಿಯಾದಿಂದ ಲಂಕೆಗೆ ಹೋದಿಯಲ್ಲ, ಹಾಗೆ ನನ್ನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ ಅಕ್ಕ ದೀಪ್ತಿ, ಭಾವ ಚಿಂತನ್ ನನ್ನ ಜೊತೆ ಬಂದಿದ್ದಾರೆ. ಈ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಅಕ್ಕಂದೆ. ಮದುವೆ ಅನ್ನೋದು ಜೀವನ ಪೂರ್ತಿ ಇರೋ ದೊಡ್ಡ ಕಮಿಟ್ಮೆಂಟ್. ಒಂದು ಸರ್ತಿ ಮದುವೆ ಅನ್ನೋ ಬಂಧನಕ್ಕೆ ಒಳಗಾದ್ರೆ ಅಲ್ಲಿಂದ ಶುರುವಾಗೋ ಜೀವನನೇ ಬೇರೆ ರೀತಿದು. ಈ ಮದುವೆ ನನ್ನ ಹುಡುಕಾಟಕ್ಕೆ, ನಾನು ಮಾಡಬೇಕು ಅಂದ್ಕೊಂಡಿರೋ ಕೆಲಸಕ್ಕೆ ಗೋಡೆ ಥರ ಅಡ್ಡ ಬಂದ್ಬಿಡುತ್ತೆ. ನನ್ನ ಆಸೆಗೆ, ನನ್ನ ಉದ್ದೇಶಕ್ಕೆ ದಯವಿಟ್ಟು ಬೇಲಿ ಕಟ್ಟಬೇಡ. ಈ ಮದುವೆ ಬೇಡ. ನನ್ನ ಉದ್ದೇಶನ ನೆರವೇರಿಸು. ಈ ಮದುವೆ ನಿಲ್ಲಿಸಿದ್ರೆ ನನ್ನ ಉದ್ದೇಶನ ತಲುಪೋಕೆ ನೀನು ಸೇತುವೆ ಕಟ್ಟಿದಾಗುತ್ತೆ. ಪ್ಲೀಸ್ ಈ ಮದುವೆ ನಿಲ್ಲಿಸ್ತೀಯಾ? ಪ್ಲೀಸ್ ದೇವ್ರೆ. ಮದ್ವೆ ಹೆಣ್ಣೆ, ಯಾಕೆ ಶಾರ್ವರಿ ಇನ್ನೂ ರೆಡಿ ಆಗಿಲ್ಲ? ಮದ್ವೆ ಕಣೆ ಇವತ್ತು ನಿಂದು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ನಿನಗೆ ನಾನು ಅರ್ಥನೇ ಆಗ್ತಾ ಇಲ್ವಲ್ಲ ಅಕ್ಕ. ಇವತ್ತಿನವರೆಗೂ ನೀ ನನ್ನ ಮಾತು ಕೇಳಿದ್ಯಾ ಅಲ್ವಾ? ತುಂಬಾ ತುಂಬಾ ಪ್ರೆಷರ್ ಇದ್ದಾಗ ಹೀಗೆ ಆಗೋದು. ಇವತ್ತು ನಿನ್ ಮದ್ವೆ ಕಣೆ ಅಂತ ನಮ್ಮಮ್ಮ ನನಗೆ ಹೇಳಿದಾಗ ನಾನು ಕೂಡ ಹೀಗೆ ತುಂಬಾ ಹೆದರಿದ್ದೆ. ಒಣಗಾಕಿರೋ ಬಿಳಿ ಸೀರೆನ ನೋಡಿ ಮಕ್ಕಳು ಗುಮ್ಮ ಅಂತ ಹೆದರ್ಕೊಂಡು ಚೀರ್ತಾರಲ್ಲ, ಅದೇ ಥರ. ಆದ್ರೆ ನೀನ್ ಪುಟ್ಟ ಮಗು ಅಲ್ಲ, ನನ್ನ ಎತ್ತರಕ್ಕೆ ಬೆಳೆದಿರೋ ಶಾರ್ವರಿ. ಕನ್ಫ್ಯೂಷನ್ ಅಕ್ಕ. ಯಾವ ಥರ ಅಂದ್ರೆ ಆಕಾಶದಿಂದ ಬೀಳ್ತಿರೋ ಮಳೆ ಹನಿನೋ ಅಥವಾ ಊರನ್ನೇ ಕೊಚ್ಕೊಂಡು ಹೋಗೋ ಸಾಗರದ ಅಲೆನೋ ಅಂತ. ಮಾಮೂಲಿ ಮಳೆ ಅಂತ ನೀನ್ ಹೇಳ್ತಾ ಇದೀಯ, ಆದ್ರೆ ಸಾಗರದ ಅಲೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಹುಡ್ಗ ತುಂಬಾ ಒಳ್ಳೆಯವನು ಕಣೆ ಶಾರ್ವರಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ, ಏನಕ್ಕೂ ಕಮ್ಮಿ ಮಾಡಲ್ಲ. ನನಗ್ ನೀನ್ ಹುಡುಗನ ಹುಡುಕಿದ್ಯಾ ಅಂದ್ರೆ ಅವನು ಒಳ್ಳೆಯವನಾಗೇ ಇರ್ತಾನೆ. ಆದ್ರೆ ಒಂದ್ ವಿಷಯ ಗೊತ್ತಾ? ಒಬ್ರಿಗೆ ಸನ್ರೈಸ್ ಅಲ್ಲಿ ದೇವ್ರ ಕಂಡ್ರೆ ಇನ್ನೊಬ್ರಿಗೆ ಸನ್ರೈಸ್ ಅಂದ್ರೆ ಬರೀ ಸೈನ್ಸ್ ಅಷ್ಟೇ ಅಲ್ವಾ ಅಕ್ಕ? ನನ್ನ ಲೈಫ್ ಸ್ಟೈಲ್ಗೆ ಸೂಟ್ ಆಗ್ತಾನಾ? ನೋಡಿಲಿ, ನಿನ್ಗೆ ಸೂಟ್ ಆಗೋ ಗೆಜ್ಜೆ ತಂದಿದ್ದೀನಿ. ನಿನ್ ಮನ್ಸು ನನ್ಗೆ ಅರ್ಥ ಆಗತ್ತೆ ಶಾರ್ವರಿ. ಎಲ್ಲ ಹೆಣ್ಮಕ್ಳು ಹೀಗೆ ಮದ್ವೆ ದಿನ ಅವ್ರವ್ರಿಗೆ ಅಂತ ಕ್ವಶನ್ ಪೇಪರ್ ರೆಡಿ ಮಾಡಿಟ್ಕೊಂಡು ಕೂತಿರ್ತಾರೆ. ಬಟ್ ಡೋಂಟ್ ವರಿ, ಹುಡುಗ ಚಿನ್ನದಂತವನು. ಇವತ್ತು ನಿನ್ನ ಮದುವೆ ಆಗೋಗತ್ತೆ ಶಾರ್ವರಿ. ನಾಳೆಯಿಂದ ನಾನು ನೀನು ದೂರ ದೂರ. ಈ ಗೆಜ್ಜೆ ನನ್ನ ನೆನಪಿನ ಕಾಣಿಕೆ. ನಿನ್ನ ಪ್ರತಿ ಹೆಜ್ಜೆನಲ್ಲೂ ನನ್ನ ನೆನಪಿನ ಕಾಣಿಕೆ ನಿನ್ನ ಜೊತೆನಲ್ಲಿರಲಿ. ಇದೇನೇ ಶಾರ್ವರಿ, ಜೀನ್ಸ್ ಪ್ಯಾಂಟ್ ಏನಕ್ಕೆ ಹಾಕ್ಕೊಂಡಿದ್ಯಾ? ಏನ್ ಕತೆ ನಿಂದು? ಸರಿ, ಬೇಗ ರೆಡಿಯಾಗು.
ಶಾರ್ವರಿ ರೆಡಿ ಆಗ್ತಾ ಇದ್ದಾಳೆ, ನೀವು ಕೂತಿರಿ, ಬಂದ್ವಿ. ಸರಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ದೀಪ್ತಿ? ಏನ್ ಹೆಚ್ಚು ಕಮ್ಮಿ ಆಗತ್ತೆ ಚಿಂತನ್? ಮದ್ವೆ ದಿನ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಶಾರ್ವಾರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೂ ಈ ಮದುವೆ ನಡೆಸ್ತಾ ಇದೆ, ತಪ್ಪಲ್ವಾ? ಯಾವ ಹೆಣ್ಮಕ್ಳು ನಂಗೆ ಮದ್ವೆ ಆಗ್ಬೇಕು, ನಂಗೆ ಮದ್ವೆ ಅಂದ್ರೆ ಇಷ್ಟ ಅಂತ ಕುತ್ತಿಗೆಗೆ ಬೋರ್ಡ್ ನೆತ್ತಾಕೊಂಡು ಓಡಾಡಲ್ಲ. ಇಷ್ಟ ಇಲ್ದಿರೋ ಮದುವೆ ಹೆಚ್ಚು ದಿನ ಬಾಳಲ್ಲ. ಶಾರ್ವಾರಿ ಇಲ್ಲಿಗೆ ಬರಕ್ ಒಪ್ಕೊಂಡಿದ್ದ ಉದ್ದೇಶನೇ ಬೇರೆ ಅಲ್ವಾ? ಅದೆಲ್ಲ ಆಗದೆ ಇರೋ ಮಾತು ಚಿಂತನ್. ಹೆಣ್ಮಕ್ಳಿಗೆ ಈ ವಯಸ್ಸಲ್ಲಿ ಏನ್ ಬೇಕಾಗತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವಳಿಗೀಗ ಮದುವೆ ಅವಶ್ಯಕತೆ ಇದೆ. ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗಿ ವಿಪರೀತ ತರ್ಲೆ. ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಅವಳನ್ನ ತಲೆ ಮೇಲೆ ಕೂರಿಸ್ಕೋಬೇಡಿ ಅಷ್ಟೇ. ನಮಸ್ತೆ ಬಾವ. ನಮಸ್ತೆ ದೀಪ್ತಿ ಅಕ್ಕ. ನಮಸ್ತೆ. ನಮಸ್ತೆ. ವೆಲ್ಕಮ್. ಇಲ್ಲಿನ ವಾತಾವರಣ, ಹುಡುಗನ ಮನೆ ರೀತಿ ನೀತಿ ಶಾರ್ವಾರಿಗೆ ಅಡ್ಜಸ್ಟ್ ಆಗುತ್ತಾ ದೀಪ್ತಿ? ಎಲ್ಲರೂ ಬರ್ತಾ ಇದ್ದಾರೆ, ಮುಹೂರ್ತ ಕೂಡ ದೂರ ಇಲ್ಲ. ಶಾರ್ವರಿನ ನಾನು ಕನ್ವಿನ್ಸ್ ಮಾಡಿದ್ದೀನಿ. ನೀವು ದಯವಿಟ್ಟು ಸುಮ್ಮನೆ ಇರಿ, ಈ ಮದುವೆ ನಡಿಲೇಬೇಕು. ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ತತ್ವಿಷ್ಣು ಪರಂ. ಪೂಜೆ ಎಲ್ಲ ಮುಗಿದಿದೆ, ಹೆಣ್ಣು ರೆಡಿ ಇದ್ರೆ ಕರ್ಕೊಂಬನ್ನಿ. la la la
ಅಂತೇಳಿ ಹಾರ ಬದಲಾಯಿಸ್ಕೊಡಿ. ಹರಿ ಓಂ ಸಮಂದಮಾಲಾ ಸಮೂರ್ತೋ ಮುಹೂರ್ತೋ ನನ್ಯಂತೋ ತದಾಸ್ತು ಸುಲಗ್ನ ಸಾವಧಾನ ಮುಹೂರ್ತ ಸಾವಧಾನ. ಶಾರ್ವರಿ, ಹಾರ ಬದಲಾಯಿಸ್ಕೊಮ್ಮ. ಶಾರ್ವರಿ, ನಿನ್ನನ್ನೇ. ನನಗೆ ಮದುವೆ ಇಷ್ಟ ಇಲ್ಲ. ನನಗೆ ಮದುವೆ ಬೇಡ. ಏನ್ರಿ ಇದೆಲ್ಲ? ನಾನು ಬಡ್ಕೊಂಡೆ ಆ ನ್ಯೂಯಾರ್ಕ್ ಹುಡುಗಿ ಬೇಡ ಅಂತ. ಕೇಳಿದ್ದೆ ನನ್ನ ಮಾತನ್ನ? ನಮ್ಮ ವಿಷಯ ಊರಲ್ಲಿ ಹೇಗ್ರಿ ತಲೆ ಎತ್ಕೊಂಡು ತಿರ್ಗಾಡ್ತಾನೆ? ಇಷ್ಟ ಇಲ್ಲ ಅಂದ್ರೆ ಅವತ್ತೇ ಹೇಳ್ಬೇಕಾಗಿತ್ತು. ಮಂಟು ತನಕ ಬಂದು ಓಡೋಗೋದೇನಿತ್ತು? ಬಂದ್ರ ನೋಡಿ ನೋಡಿ ಪ್ಲೀಸ್ ಒಂದು ನಿಮಿಷ. ಏನೋ ಮಿಸ್ಕಮ್ಯುನಿಕೇಶನಿಂದ ಇದೆಲ್ಲ ಆಗಿದೆ. ನಮ್ಮ ಭಯ. ಇಟ್ಸ್ ಮೈ ರಿಕ್ವೆಸ್ಟ್, ನೀವೆಲ್ಲ ಕೂಲಾಗಿರಿ ಪ್ಲೀಸ್. ಎಲ್ಲರೂ ಕೂಲಾಗಿರಿ. ನಾನು ಹೋಗಿ ಕರ್ಕೊಂಬರ್ತೀನಿ. ಓಕೆ, ಇಟ್ಸ್ ಆಲ್ ರೈಟ್. ಚಚ್ಚ, ಎಂಥ ಜನನ್ರಿ ನೀವು? ರಾತ್ರಿ ಹುಡುಗಿ ಮಂಟಪದಿಂದ ಓಡೋಗ್ತಾಳೆ ಅಂದ್ರೆ ಏನರ್ಥ? ಮಾನ ಮರ್ಯಾದೆ ಇಲ್ಲ ನಿಮ್ಗೆ?
ಭಾವ ಪ್ಲೀಸ್ ನನ್ನನ್ನು ವಾಪಸ್ ಕರ್ಕೊಂಡು ಹೋಗಬೇಡಿ. ನನಗೆ ಮದುವೆ ಇಷ್ಟ ಇಲ್ಲ. ನಾನು ಈ ಮದುವೆ ಆದರೆ ನ್ಯೂಯಾರ್ಕಿಂದ ಇಂಡಿಯಾಗೆ ಬಂದಿರೋ ಉದ್ದೇಶ ಈಡೇರಲ್ಲ. ತಿಳ್ಕೋಬೇಕು ಅನ್ಕೊಂಡಿರೋ ರಹಸ್ಯ ನಾನು ತಿಳ್ಕೊಳಕ್ಕಾಗಲ್ಲ. ಭಾವ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿನಗಿಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತು ಮಾಡಿದ್ದೀನಿ ಶರ್ವಾರಿ? ಡೋಂಟ್ ವರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ಸ್ ಭಾವ, ಥ್ಯಾಂಕ್ ಯು. ಬನ್ರ ನಮ್ಮ ಯಶವಂತ್ಗೆ ಅದ್ಯಾಕೆ ಮದುವೆ ಆಗಲ್ಲ ಅಂತ ನೋಡೇ ಬಿಡೋಣ. ಕೈ ಕಾಲು ಕಟ್ಟಿ ನಿನ್ ಮುಂದೆ ತಂದು ನಿಲ್ಲಿಸ್ತೀವಿ. ತಾಳಿ ಕಟ್ಟ ಯಶವಂತ್. ನೋಡಿ, ಅವಳ ಮನಸ್ಸಿಗೇನೋ ವ್ಯತ್ಯಾಸ ಆಗಿದೆ. ಚಿಂತನ್ ಹೋಗಿದಾರಲ್ಲ, ಅವಳು ಚಿಂತನ್ ಮಾತನ್ನ ಕೇಳ್ತಾಳೆ. ದಯವಿಟ್ಟು ನೀವೆಲ್ಲ ಶಾಂತವಾಗಿರಿ ಪ್ಲೀಸ್. ಇಲ್ಲಿ ಅವಮಾನ ಆಗಿ ಪ್ರಾಣ ಹೋಗ್ತಾ ಇದೆ. ಶಾಂತಿ ಅಂತೆ ಶಾಂತಿ. ಈ ಮದುವೆ ನಡೀಲೇಬೇಕು. ಹೇಯ್ ನೋಡ್ರೋ, ಬಂದ್ರೋ. ಎಲ್ಲಿ ಶಾರ್ವರಿ? ಶಾರ್ವರಿ ಎಲ್ಲಿ? ಅಂದ್ರೆ ನನ್ನ ಕೈಯಿಂದ ಅವಳನ್ನ ತಡೆಯೋಕ್ಕಾಗಲಿಲ್ಲ. ಎಲ್ಲಿಗೆ ಹೋಗ್ತಾಳೆ? ಹುಡುಕಿ ಎಳ್ಕೊಂಬಂದು ಮದುವೆ ಮಾಡಿಸ್ತೀವಿ. ಅಂದು ವ್ಯರ್ಥ ಮುಹೂರ್ತ ಮೀರೋಗಿದೆ. ರೀ ಪುರೋಹಿತ್ರೆ, ಇವತ್ತು ಮುಹೂರ್ತ ಮೀರೋಗಿರ್ಬೋದು. ನಾಳೆ ಒಳ್ಳೆ ಮುಹೂರ್ತ ಇದೆಯೇನೋ ನೋಡಿ ಹೇಳಿ. ನನಗೆ ಯಶವಂತನ ಜೀವನ ಮುಖ್ಯ. ಅದಕ್ಕೆ ಏಯ್ ಬಂದ್ರೋ. ನೋಡಿದ್ರ ಶಾರ್ವರಿ ಎಂತ ಮೋಸ ಮಾಡಿದ್ಲು ಅಂತ? ಇಷ್ಟೇನಾ ನಮ್ಮ ಬೆಲೆ? ಇರ್ಬೇಕಾ ನಾವು ಇಷ್ಟೆಲ್ಲ ಆದ್ಮೇಲೆ? ದೀಪ್ತಿ, ಸಮಾಧಾನ ಮಾಡ್ಕೋ ಪ್ಲೀಸ್. ನೋಡು, ಶಾರ್ವಾರಿ ನಮಗೆ ಮುದ್ದಿನ ಗಿಣಿ. ಅವಳಿಗೆ ಈ ಮದುವೆ ಅನ್ನೋದು ಪಂಜರದ ಹಾಗೆ ಕಾಣಿಸಿದೆ. ಶಿ ಗಾಟ್ ಅನ್ ಆಪರ್ಚುನಿಟಿ, ಶಿ ಜಸ್ಟ್ ಫ್ಲೂ ಅವೇ. ಕೈ ಜಾರಿದ್ದು ನಮ್ದಲ್ಲ ಅನ್ಕೋಬೇಕು.